ನೋಡಿ, ಏಪ್ರಿಲ್ 1 ಜನ ಏಪ್ರಿಲ್ ಫುಲ್ ಮಾಡ್ತಾರೆ ಅಂತ ಕೇಳಿದಿರಿ. ಆದ್ರೆ ಈಗ ಸರ್ಕಾರ ಮಾಡ್ತಾ ಇರೋದು ಏಪ್ರಿಲ್ ಫುಲ್ ಏನೋ ಜನರಿಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಆಟೋ ಚಾಲಕರಾಗಿರ್ಬೋದು, ಹೊರ ಸಾಮಾನ್ಯರಾದಂಥ ಸಾಮಾನ್ಯ ಜನರು ಮಾತನಾಡ್ತಾ ಇರೋದು. ಬೆನ್ನಲ್ಲೇ ಈಗ ಅಂದ್ರೆ ಈ ಹೊಸ ವರ್ಷದ ಅಥವಾ ಹೊಸ ಆರ್ಥಿಕದ ವರ್ಷದ ಆರಂಭದಲ್ಲೇ ಮತ್ತೊಂದು ಶಾಕ್ ಆದಿದೆ. ಮತ್ತೆ ಏರಿಕೆಯನ್ನ ಕಂಡಂತಹ ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಏರಿಕೆ ಕಾಣ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ 195 ರೂಪಾಯಿ ಏರಿಕೆ ಆಗ್ತಾ ಇದೆ. ಇದೇ ತಿಂಗಳಲ್ಲಿ 2 ಬಾರಿ ಕಂಡ ವಾಣಿಜ್ಯ ಬಳಕೆ ಸಿಲಿಂಡರು ತಿಂಗಳ ಆರಂಭದಲ್ಲಿ 115 ರೂಪಾಯಿ ಏರಿಕೆ ಆಗಿತ್ತು, ಏರಿಕೆಯನ್ನು ಕಂಡಿತ್ತು ಕಮರ್ಷಿಯಲ್ ಸಿಲಿಂಡರು. ಇದೀಗ 195 ರೂಪಾಯಿ ಏರಿಕೆ ಮಾಡುವಂತಹ ಮೂಲಕ ಮತ್ತೆ ಶಾಕ್ಗೆ ಒಳಗಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಮಾರಾಟಕ್ಕಾಗಿ ಅಥವಾ ಮಾರುಕಟ್ಟೆಯಲ್ಲಿ 2078 ರೂಪಾಯಿ, ಅದರಲ್ಲೂ 50 ಪೈಸೆ ಏರಿಕೆ ಆಗ್ಬಿಟ್ಟಿದೆ. ಸಿಲಿಂಡರ್ ಬೆಲೆ ಏರಿಕೆಗೆ ಕೆಂಗೆಟ್ಟು ಹೋಗಿದ್ದಾರೆ ಮಾಲೀಕರು. ನೋಡಿ, ಹೋಟೆಲ್ ಮಾಲೀಕರು ಕಮರ್ಷಿಯಲ್ ಪರ್ಪಸ್ಗೆ ಏನು ಸಿಲಿಂಡರ್ ಅನ್ನ ಖರೀದಿ ಮಾಡ್ತಾ ಇದ್ರು, ಈಗ ದರ ಏರಿಕೆ ಶಾಕ್. ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಅಭಾವ, ಅದರಲ್ಲೇ ಎಷ್ಟೋ ಹೋಟೆಲ್ಗಳು ಮುಚ್ಕೊಂಡು ಹೋಗಿದ್ದಾವೆ, ಎಷ್ಟೋ ಶಟರ್ಗಳನ್ನ ಹಿಡಿದಿದ್ದಾರೆ ಹೋಟೆಲ್ ಮಾಲೀಕರು. ಇತ್ತ ಈ ಗ್ಯಾಸ್ನ ಅಭಾವ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿಯೇ ಈಗ ಸಿಲಿಂಡರ್ನ ದರ ಏರಿಕೆ ಅಂತ ಹೇಳಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಬರೋಬ್ಬರಿ 195 ರೂಪಾಯಿಗಳಷ್ಟು ಏರಿಕೆ ಮಾಡಿದ್ದಾರೆ ಸರ್ಕಾರ. ಯಾವ ಕಾರಣಕ್ಕೆ ಏರಿಕೆ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ, ಆದ್ರೆ ಏರಿಕೆ ಮಾಡಿದ್ದಾರೆ. ಯಾಕೆ ಇವಾಗ ಏನು ಹೋಟ್ಲ್ಗಳು ನಡೆಸ್ತಾ ಇದ್ದಾವೆ ಅವು ಕೂಡ ಮುಚ್ಕೊಂಡು ಹೋಗ್ಲಿ ಅಂತನಾ ಅನ್ನೋದು ಈಗ ಜನರ ಆಕ್ರೋಶ ಆಗ್ತಾ ಇರೋದು. ಈಗಲೇ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರೋ ಎಷ್ಟೋ ಜನ ಇರ್ತಾರೆ, ಪಿಜಿಗಳಲ್ಲಿ ಇರೋರು ಎಲ್ಲರೂ ಕೂಡ ಕಷ್ಟ ಅನುಭವಿಸ್ತಾ ಇರ್ತಾರೆ. ಹೇಗೋ ಒಂದು ಊಟಕ್ಕೆ ಹೋಟ್ಲಲ್ಲಿ ಊಟವನ್ನು ಮಾಡ್ತಾ ಇರ್ತಾರೆ. ಆದರೆ ಈಗ ಅಂತಹ ಹೋಟೆಲ್ಗಳು ಕೂಡ, ನೆರೆಹೊರೆ ಇರುವಂಥ ಹೋಟೆಲ್ಗಳು ಕೂಡ ಈಗ ಬಂದಾಗ್ಬಿಟ್ರೆ ಹೇಗೆ ಅನ್ನೋದು ಜನರ ಚಿಂತನೆ. ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ 150 ರೂಪಾಯಿ ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚು ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ